ಇಂದಿನಿಂದ ರಾಜ್ಯಾದ್ಯಂತ ದ್ವಿತೀಯ ಪಿಯುಸಿ ಪರೀಕ್ಷೆ ಆರಂಭ. ತುಮಕೂರು ಜಿಲ್ಲೆಯಾದ್ಯಂತ 41 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ. ಎಸ್ ವೀಕ್ಷಕರೇ, ರಾಜ್ಯಾದ್ಯಂತ ಇಂದಿನಿಂದ ದ್ವಿತೀಯ ಪಿಯುಸಿ ಪರೀಕ್ಷೆಗಳು ಆರಂಭವಾಗಿದ್ದು, ತುಮಕೂರು ಜಿಲ್ಲೆಯಲ್ಲಿಯೂ ಸಹ ಪರೀಕ್ಷೆಗಳು ಶಾಂತವಾಗಿ ಆರಂಭವಾಗಿವೆ. ಜಿಲ್ಲೆಯಲ್ಲಿ ಒಟ್ಟು 41 ಕೇಂದ್ರಗಳಲ್ಲಿ ಪರೀಕ್ಷೆ ನಡೀತಾ ಇದ್ದು, ಒಟ್ಟು 24,753 ವಿದ್ಯಾರ್ಥಿಗಳು ನೋಂದಣಿಯನ್ನ ಮಾಡಿಕೊಂಡಿದ್ದಾರೆ. ಇಂದು ಕನ್ನಡ ವಿಷಯ ಪರೀಕ್ಷೆ ನಡೀತಾ ಇದ್ದು, ನಗರದ ಪ್ರಮುಖ ಪರೀಕ್ಷಾ ಕೇಂದ್ರಗಳಾದ ಎಂಪ್ರೆಸ್ ಕಾಲೇಜು ಸೇರಿದಂತೆ ಹಲವು ಪರೀಕ್ಷಾ ಕೇಂದ್ರಗಳ ಬಳಿ ಬೆಳಗ್ಗಿನಿಂದಲೇ ವಿದ್ಯಾರ್ಥಿಗಳು ಹಾಜರಾಗಿದ್ರು. ಇನ್ನು ಜಿಲ್ಲೆಯಲ್ಲಿ 22,851 ಮಂದಿ ಹೊಸ ವಿದ್ಯಾರ್ಥಿಗಳು, 285 ಖಾಸಗಿ ವಿದ್ಯಾರ್ಥಿಗಳು, 1,606 ಪುನರಾವರ್ತಿತರು ಹಾಗೂ 11 ಮಂದಿ ಫಲಿತಾಂಶ ಸುಧಾರಣಾ ವಿದ್ಯಾರ್ಥಿಗಳಿದ್ದಾರೆ. ಜಿಲ್ಲೆಯ 2 ಶೈಕ್ಷಣಿಕ ವಿಭಾಗಗಳ ಪೈಕಿ ತುಮಕೂರು ವಿಭಾಗದಲ್ಲಿ 30 ಪರೀಕ್ಷಾ ಕೇಂದ್ರಗಳು ಹಾಗೂ ಮಧುಗಿರಿ ವಿಭಾಗದಲ್ಲಿ 11 ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ. ಅಲ್ಲದೆ ಪಾರದರ್ಶಕವಾಗಿ ಪರೀಕ್ಷೆ ನಡೆಸಲು ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದು, ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗದಂತೆ ನಿಗಾ ವಹಿಸಲಾಗಿದೆ. ಇನ್ನು ವರ್ಷವಿಡೀ ಅಭ್ಯಾಸ ನಡೆಸಿರುವ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು, ಉತ್ತಮ ತಯಾರಿ ಮಾಡಿಕೊಂಡಿರುವುದಾಗಿ ಹೇಳಿ ಸಂತಸವನ್ನ ವ್ಯಕ್ತಪಡಿಸಿದ್ರು. ಇನ್ನು ಪೋಷಕರು ಕೂಡ ಮಕ್ಕಳಿಗಾಗಿ ಪರೀಕ್ಷಾ ಕೇಂದ್ರಗಳ ಬಳಿ ಬಂದಿರುವ ದೃಶ್ಯ ಕಂಡುಬಂದವು. ಇನ್ನು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಯಾವುದೇ ಭಯಪಡದೆ ಎಕ್ಸಾಮ್ ಬರೆಯಲು ತಿಳಿಸಿದ್ರು. ಅಲ್ಲದೆ ಜಿಲ್ಲೆಯಲ್ಲಿ ಮಾರ್ಚ್ 17ರವರೆಗೆ ಪರೀಕ್ಷೆಗಳು ನಡೆಯಲಿದ್ದು, ವಿದ್ಯಾರ್ಥಿಗಳು ಪ್ರಜಾಶಕ್ತಿ ಟಿವಿಯ ಜೊತೆ ಸಂತಸವನ್ನ ಹಂಚಿಕೊಂಡಿದ್ದಾರೆ. ಪರ್ಫೆಕ್ಟ್ ಆಗಿ ಏನೋ ಓದಿದೀನಿ, ಬಂದು ಚೆನ್ನಾಗಿ ಓದಿದೀನಿ, ಏನಿಲ್ಲ ಚೆನ್ನಾಗಿ ಸಿದ್ಧತೆ ಸರ್ಗಳೆಲ್ಲ ರೆಡಿ ಮಾಡವ್ರಿ, ಯಾವ್ದ್ರ ಕಣಂಗೆ ಏನಿಲ್ಲ. ಕನ್ನಡ 10 ಗಂಟೆಯಿಂದ 1 ಗಂಟೆ ರೆಡಿ ಆಗಿದ್ದೀವಿ. ಎಷ್ಟು ಅಂಕ ಬರ್ಬೋದು, ಎಷ್ಟು ಬರ್ತದೆ ಬರೆಯೋದ್ರ ಮೇಲೆ ಡಿಪೆಂಡ್. ಕನ್ನಡ ಓದಿದ್ದೀವಿ, ಬಟ್ ಆದರೂ ಭಯ ಸ್ವಲ್ಪ ಇದೆ ಇರುತ್ತೆ ಅಲ್ವಾ. ಚೆನ್ನಾಗಿ ಬರೀತೀವಿ ಅಂತ ಓದಿದ್ದೀವಿ, ಕರೆಕ್ಟ್ ಚೆನ್ನಾಗಿತ್ತು. ನೈಟ್ 12, ಬೆಳಗ್ಗೆ 5 ಅಥವಾ 4. ಸಿದ್ಧಗಂಗಾ ವುಮೆನ್ಸು. ಹಾಂ, ಚೆನ್ನಾಗಿ ಮಾಡ್ತಾರೆ. ಟೀಚಿಂಗ್ ಚೆನ್ನಾಗಿದೆ ಕಾಲೇಜಲ್ಲಿ, ಅದು ಟೀಚಿಂಗ್ ಬಗ್ಗೆ ಏನು ಇದಿಲ್ಲ. ಕನ್ನಡ ಒಂದು 75 ಬರ್ಬೋದೇವೋ, ನಿಶ್ಚಿತ. ನಡೀತಿದೆ. ಸೊ 1 ವೀಕಿಂದ ಪ್ರಿಪ್ರೇಷನ್ ಆಗ್ತಿದೆ ಚೆನ್ನಾಗಿ, ಎಲ್ಲ ಪ್ರಿಪೇರ್ ಆಗಿದ್ದೀನಿ ಚೆನ್ನಾಗಿ. ನಾವು ವುಮೆನ್ಸ್ ಕಾಲೇಜಲ್ಲಿ ಓದ್ತಾ ಇರೋದು. ಪೇರೆಂಟ್ಸ್ ಸಪೋರ್ಟ್ ತುಂಬಾ ಚೆನ್ನಾಗಿದೆ. ಚೆನ್ನಾಗಿ ಓದ್ಕೊಂಡಿದ್ದೀನಿ. 75 ಅಬೋವ್ ಬರುತ್ತೆ ಅಂತ ಇದೆ. ಸೆಂಟರ್ ಎಂಪ್ರೆಸ್. ವರ್ಷಿಣಿ. ಈಗ ಕರ್ಕೊಂಬಂದು ಇವತ್ತು ಎಕ್ಸಾಮು, ಸೆಕೆಂಡ್ ಇಯರ್ PUCದು. ಮಗಳು PCMB ತೊಗೊಂಡಿದ್ದಾಳೆ. ಮೊದಲನೇ ರೂಮಿಗೆ ಮೊದಲನೇ ಇವಳದೆ ಫಸ್ಟ್ನೇ ನಂಬರೇ ಇವಳದು. PCMB PUCದು PUC ಎಕ್ಸಾಮು ಸೈನ್ಸ್ ತೊಗೊಂಡಿದ್ದಾಳೆ. ಅದನ್ನೇ ಚೆನ್ನಾಗಿ ಓದ್ತಾ ಇದ್ದಾಳೆ. ರಾತ್ರಿ 10 ಗಂಟೆ 12 ಗಂಟೆ ತಗೊಳ್ಳು ಸ್ಟಡಿ ಮಾಡಿದ್ದಾಳೆ. ಮುಂದೆ ಇನ್ನು ಅವರು ಬರೆಯೋದು ಹೋಗೋದು ಅವ್ರಿಗೆ ಬಿಟ್ಟಿದ್ದಲ್ವ ಸರ್. ಚೆನ್ನಾಗಿ ಮಾಡ್ತಾಳೆ, ಓದ್ತಿದ್ದಾಳೆ. ನಿರೀಕ್ಷೆ ಇದೆ. ನಮ್ಮ ಒಂದು ಕಾನ್ಫಿಡೆನ್ಸು ನಿರೀಕ್ಷೆ ಇದೆ, ತೆಗಿಬಿಡ್ತಾಳೆ ಅಂತ. ನಮ್ದಿಲ್ಲಿ ಹೊಸಕೆರೆ ಹತ್ರ ಅರೇಹಳ್ಳಿ ಸರ್. ನಿರೀಕ್ಷೆ ಇದೆ ಮಾಡಬೇಕು ಅಂತೇಳಿ. ಅದಕ್ಕೆ ಅಲ್ವಾ ಸರ್, ನಿರೀಕ್ಷೆ ಇಟ್ಕೊಂಡೇ ತಾನೇ ನಾವು ಇದು ಮಾಡೋದು. ಕರ್ನಾಟಕದ ಎಲ್ಲ ಪದವಿ ಪೂರ್ವ ವ್ಯಾಸಂಗ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರಪ್ರಥಮ ಅವರಿಗೆ ಶುಭವಾಗಲಿ. ಸೊ ಶೈಕ್ಷಣಿಕ ಜೀವನದಲ್ಲಿ ದ್ವಿತೀಯ PUC ಅಂತಕ್ಕಂಥದ್ದು ಒಂದು ನಿರ್ಣಾಯಕ ಮತ್ತು ಉತ್ತಮ ಘಟ್ಟವಾಗಿದ್ದು, ಇಂದಿನಿಂದ ರಾಜ್ಯಾದ್ಯಂತ ದ್ವಿತೀಯ PUC ಪರೀಕ್ಷೆಗಳು ಪ್ರಾರಂಭವಾಗ್ತಾ ಇದ್ದಾವೆ. ಇದಕ್ಕೆ ಕರ್ನಾಟಕ ಸರ್ಕಾರ ಒಳಗೊಂಡಂತೆ ನಮ್ಮ ಶೈಕ್ಷಣಿಕ ನಗರಿ ತುಮಕೂರಿನಲ್ಲಿ ಸರ್ವಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ. ಇವತ್ತು ಎಲ್ಲವೂ ಕೂಡ ಪಠ್ಯಪುಸ್ತಕ ಪೂರಕವಾಗಿ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಪೂರಕವಾಗಿರ್ತಕ್ಕಂಥ ಪಠ್ಯಪುಸ್ತಕ ಇದ್ದೂ ಕೂಡ ಕನ್ನಡ ನಾಡು ನುಡಿ ಸಂಸ್ಕೃತಿ ಮತ್ತು ಆಚಾರ ವಿಚಾರಗಳು ಮತ್ತು ವೈಜ್ಞಾನಿಕ ಶೈಕ್ಷಣಿಕ ವ್ಯವಹಾರ ಎಲ್ಲ ವಿಷಯಗಳನ್ನು ಒಳಗೊಂಡಂತೆ ಪಠ್ಯವಸ್ತು ತುಂಬ
ಉತ್ತಮವಾಗಿ ಮೂಡಿಬಂದಿದೆ. ಸೊ ನಮ್ಮ ತುಮಕೂರು ಜಿಲ್ಲೆ ಶೈಕ್ಷಣಿಕ ತವರೂರು ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಎಲ್ಲ ಭಾವಿ ಭವಿಷ್ಯದ ಎಲ್ಲ ಮಕ್ಕಳಿಗೂ ಕೂಡ ಈ ದ್ವಿತೀಯ PUC ಒಂದು ನಿರ್ಣಾಯಕ ಘಟಕವಾಗಿರಲಿ. ಎಲ್ಲ ಒಂದು ಫಲಿತಾಂಶಗಳು ಕೂಡ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲೂ ಕೂಡ ಫಲಿತಾಂಶ ಉತ್ತಮವಾಗಿ ಬರಲಿ. ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕ ರಾಜ್ಯ ಶೈಕ್ಷಣಿಕ ರಾಜ್ಯವಾಗಿ ಹೊರಹೊಮ್ಮಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ಇದ್ದೀನಿ. ನಾನು ಬೆಂಗಳೂರಿಂದ ಬಂದಿರೋದು. ಸಿದ್ಧಗಂಗಾ ವುಮೆನ್ಸ್ ಕಾಲೇಜಲ್ಲಿ ಓದ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 15 ಡೇಸಿಂದ ಪ್ರಿಪೇರ್ ಆಗಿದ್ದೀನಿ ಕನ್ನಡಗೆ. ಅಷ್ಟೊಂದೇನು ಟೆನ್ಷನ್ ಇಲ್ಲ, ಕನ್ನಡ ಮದರ್ ಟಂಗ್ ಆಗಿರೋದ್ರಿಂದ ಒಂದು 75 ಅಬೋ ಬರುತ್ತೆ ಅಂದ್ಕೊಂಡಿದ್ದೀನಿ. ಸೊ ನಾನು ಮನೇಲಿರೋದಲ್ಲ, PGಲಿರೋದು, PGಲಿ ಇದ್ಕೊಂಡೇ ಓದ್ತಾ ಇರೋದು ಅಷ್ಟೇ. ಟೀಚರ್ಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಪೇರೆಂಟ್ಸು ಯಾವಾಗಲೂ ಕಾಲ್ ಮಾಡಿ ತುಂಬ ಬುದ್ಧಿ ಹೇಳಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ, ತುಂಬ ಹೆಲ್ಪ್ ಮಾಡಿದ್ದಾರೆ. ಅದ್ರಲ್ಲೇನೂ ಇಲ್ಲ, ಚೆನ್ನಾಗಿ ಪ್ರಿಪೇರ್ ಆಗಿದ್ದೀನಿ. ಐ ಟ್ರೈ ಮೈ ಬೆಸ್ಟ್. ಎಲ್ಲ ನೋಡ್ಕೊಂಡಿದ್ದೀನಿ. ಯಾವುದು ಭಯ ಇಲ್ಲ, ಕನ್ನಡ ಅಂದರೆ ಯಾವ ಭಯ ಏನಾಗಲ್ಲ. ಇನ್ನು ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಮಾಡಲಾಗಿದ್ದು ಅಗತ್ಯ ಸಿದ್ಧತೆಗಳನ್ನ ಜಿಲ್ಲಾಡಳಿತ ಮಾಡಿಕೊಂಡಿದೆ. ಅಲ್ಲದೆ ಪರೀಕ್ಷಾ ಕೇಂದ್ರಗಳ ಸುತ್ತ 200 ಮೀಟರ್ ವ್ಯಾಪ್ತಿಯಲ್ಲಿ ಜೆರಾಕ್ಸ್ ಹಾಗೂ ಸೈಬರ್ ಅಂಗಡಿಗಳನ್ನ ತಾತ್ಕಾಲಿಕವಾಗಿ ಮುಚ್ಚಲಾಗಿದ್ದು ಶಾಂತಿ ಕಾನೂನು ಸುವ್ಯವಸ್ಥೆ ಕಾಪಾಡಲು 144 ಸೆಕ್ಷನ್ ಜಾರಿಗೊಳಿಸಲಾಗಿದೆ. ಒಟ್ಟಾರೆ ಈ ಬಾರಿ ತುಮಕೂರಿಗೆ ದ್ವಿತೀಯ PUC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಫಲಿತಾಂಶ ಬರುವ ನಿರೀಕ್ಷೆ ವ್ಯಕ್ತವಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.